ನಿಮ್ಮ ಮುಖಂಡರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು. ನಿಮಗೆ ರಾಜಕಾರಣ ಮಾಡೋದಕ್ಕೆ ಮತ್ತೊಂದು ಮಗದೊಂದು ಅಭಿವೃದ್ಧಿ ಏನೇ ಇರಬಹುದು, ಜನರ ಭಾವನೆಗಳನ್ನ ಕೆರಳಿಸಿ ಕೇಸರಿ ಅನ್ನೋ ಹೆಸರಿಟ್ಕೊಂಡು ರಾಜಕಾರಣ ಮಾಡ್ತಿದ್ದೀರಲ್ಲ ಸರ್ ಇವತ್ತು. ಮತ್ತೇನ್ ಮಾಡ್ತಿದ್ದೀರಿ? ನೀವೇ ಹೇಳಿದ್ರಲ್ಲ ನಾವು ರಾಜಕಾರಣ ಮಾಡೋದು ತಪ್ಪು ಅಂತ. ಹಸಿರು ಬಿಟ್ಟು ಕೇಸರಿ ಹಿಡಿದು ರಕ್ತ ಚೆಲ್ಲುತ್ತಿದ್ದಾರೆ. ಹಸಿರು ಬಿಟ್ಟು ಕೇಸರಿ ಹಿಡಿದು ರಕ್ತ ಚೆಲ್ಲುತ್ತಿದ್ದಾರೆ. ರಕ್ತಪಾತವನ್ನು ಮಾಡಿರ್ತಕ್ಕಂಥದ್ದು ಪಕ್ಷ ಅಲ್ಲ ನಮ್ದು. ಈಗ ಮಾಡಕ್ಕಾಗಲ್ಲ. ರೈತರ ಪರವಾಗಿ ಎಲ್ಲಿ ರೈತರು ಮಣ್ಣಿಗೆ ಹಾಕಿದ್ರಿ? ಈಗ ಮಣ್ಣು ಮಾಡಿದ್ರಿ ಎರಡು ಅವಧಿಯ ಕುಮಾರಸ್ವಾಮಿ ಮಣ್ಣು ಮಾಡಿದ್ರಿ. ಯಾವುದೇ ರಕ್ತಪಾತ ಆಗಿಲ್ಲ. ಒಂದೇ ಒಂದು ರಕ್ತಪಾತ ಆಗಿದೆ. ಈ ದೇಶದ ಯಾವುದೇ ಈ ರಾಜ್ಯದ ದೀನ ದಲಿತರ ಬಡವರ ರೈತರ ಪರ ಕಾರ್ಯಕ್ರಮ ಕುಮಾರಸ್ವಾಮಿ ಆಯ್ತಾ. ಇವತ್ತು ಕೆರಗೋಡ್ನಲ್ಲಾಗಿದ್ ಯಾರ ಪರ ಪ್ರತಿಭಟನೆ ಸರ್? ಅದು ರೈತರ ಪರವಾಗ. ಕೆರಗೋಡ್ನಲ್ಲಾಗಿದ್ ಯಾರ ಪರ ಪ್ರತಿಭಟನೆ? ಕೆರಗೋಡ್ನಲ್ಲಿ ಪ್ರತಿಭಟನೆ ಆಯ್ತಲ್ಲ ಸರ್, ಒಂದು ವಾರ ಪೂರ್ತಿ ಆಯ್ತಲ್ಲ ಪ್ರತಿಭಟನೆ. ಲಾಠಿ ಚಾರ್ಜ್ ಆಯ್ತು, ತಲೆಗೇಟ್ ಬಿತ್ತು. ಕಾಂಗ್ರೆಸ್ ನೀವು ಯಾರ ಪರವಾಗಿ ದುರ್ನಡತೆ ವಿರುದ್ಧ, ಅಹಂಕಾರ ನಡವಳಿಕೆ ವಿರುದ್ಧ ಕಾಂಗ್ರೆಸ್ ಜೊತೆ ಎಲ್ಲಾ ಪಕ್ಷಗಳು ಅನೇಕ ಪಕ್ಷಗಳು ಕಾಂಗ್ರೆಸ್ ಅದೇ ಕಾಂಗ್ರೆಸ್ 40 ವರ್ಷ ವಿರೋಧ ಮಾಡಿದ ಮಹಾರಾಷ್ಟ್ರದಲ್ಲಿ ಅವ್ರ ಜೊತೆ ಭಾಷೆ ಬಗ್ಗೆ ಲಿಮಿಟ್ ಅಲ್ಲಿ ಇರ್ಲಿ. ಹೋಗಬೇಡಿ, ಮುಂಚೆನೆ ಸೂಚನೆ ಕೊಡ್ತಿದ್ದೀನಿ, ಬೇಡ ಹೋಗ್ಬೇಡಿ ಅಲ್ಲಿಗೆ. ಲಕ್ಷ್ಮಿ ಅವರೇ, ಆ ಗ್ರಾಮದ ಮಟ್ಟಿಗೆ ನಡೀತಾ ಇದ್ದ ಪ್ರತಿಭಟನೆ, ಅಲ್ಲೊಂದು ಗ್ರಾಮ ಪಂಚಾಯತಿ ಇತ್ತು, PDO ಇದ್ರು, ಅವ್ರವ್ರ ಬಗ್ಗೆ ಹರಿಸ್ಕೊಳ್ತಾ ಇದ್ರು. ಆದ್ರೆ ಬಿಜೆಪಿ ಎಂಟ್ರಿ ಕೊಡ್ತು. ಇದನ್ನ ರಾಜ್ಯವ್ಯಾಪಿ ನಾವು ಮಾಡ್ತೀವಿ, ಮನೆ ಮನೆಗೆ ಭಾಗವತ ಧ್ವಜವನ್ನ ಹಾರಿಸ್ತೀವಿ, ಇಲ್ಲಿಗೆ ಬಿಡೋದಿಲ್ಲ, ಇದನ್ನ ಮತ್ತೆ ಹನುಮ ಧ್ವಜ ಬರೋವರೆಗೂ ಕೂಡ ನಾವು ಮುಂದುವರಿಸ್ತೀವಿ ಅಂದ್ರೆ ಚಿಕ್ಕ ವಿಚಾರವನ್ನ ದೊಡ್ಡದು ಮಾಡಿದ್ದು ಬಿಜೆಪಿ. ಇವತ್ತಿನವರೆಗೂ ಕೂಡ 144 ಸೆಕ್ಷನ್ ಅಲ್ಲಿ ಇದೆ ಅಂತಂದ್ರೆ ಕಾರಣ ಬಿಜೆಪಿ. ಹೌದು ಅಲ್ವೋ? ನೋಡಿ, ಅಲ್ಲಿ PDO ಅವರು ಅಮಾನತ್ಗೊಂಡಿದ್ದಾರೆ ಅಂತಂದ್ರೆ ಅವರ ಒಂದು ವೈಫಲ್ಯ ಇಲ್ಲದೆ ಅವ್ರನ್ನ ಯಾಕೆ ಸಸ್ಪೆಂಡ್ ಮಾಡ್ತಾರೆ? ಅವ್ರದೇ ವೈಫಲ್ಯ ಅಲ್ವಾ ಅದು? ಜಿಲ್ಲಾಧಿಕಾರದ ವೈಫಲ್ಯ ಅಲ್ವಾ? ಅವ್ರದ್ದು ಪ್ರಾಬ್ಲಮ್, ಅವ್ರದ್ದು ತೊಂದರೆ ಇದ್ದಿದ್ದಕ್ಕೇನೆ, ಅವ್ರು ತಪ್ಪಿದ್ದಕ್ಕೇನೆ ಸಸ್ಪೆಂಡ್ ಮಾಡಿದ್ದು ಅಲ್ವಾ? ಅದು ಒಂದು. ಎರಡನೇದು, ಅಲ್ಲಿ ಏನೋ ಆಗ್ತಿದೆ, ಯಾವುದೇ ಧ್ವಜ ಅಂತ ಉಡಾಫೆ ಮಾತಲ್ಲ. ಅಲ್ಲಿ ಏನು ಅಂತಂದ್ರೆ ನಮ್ಮ BJP ಆ ಒಂದು ಅಜೆಂಡಾ ಏನು, ನಮ್ಮದು ನ್ಯಾರೇಟಿವ್ ಏನು ಅಂತಂದರೆ ಸನಾತನ ಧರ್ಮ ಹಾಗೂ ದೇಶ ಮೊದಲು ಅನ್ನುವ ಭಾವನೆ, ಸನಾತನ ಧರ್ಮದ ಉಳಿವು ಹಾಗೂ ದೇಶದ ಮೊದಲು ಅನ್ನುವ ಭಾವನೆ. ಈ ಜನಗಳಿಗೆ ತುಷ್ಟೀಕರಣ ಮಾಡಿಕೊಂಡು ವೋಟ್ ಬ್ಯಾಂಕ್ ರಾಜಕಾರಣ, ಯಾವುದೋ ಒಂದು ಕೋಮಿನ ಜನರನ್ನ ತುಷ್ಟೀಕರಣ ಮಾಡಬೇಕು, ಅವ್ರನ್ನ ಓಲೈಕೆ ಮಾಡಬೇಕು. ಅವ್ರಿಗೆ ಉಳಿದ ಕೋಮಿನ ಜನ ಅಥವಾ ಬೇರೆ ಜನ ಅವ್ರಿಗೆ ನಗಣ್ಯ, ಅವರ ಅಭಿವೃದ್ಧಿನೂ ಬೇಕಾಗಿಲ್ಲ, ಅಥವಾ ಅವ್ರು ತುಷ್ಟೀಕರಣ ಮಾಡ್ತಾ ಇರೋ ಮೈನಾರಿಟಿ ಕಮ್ಯುನಿಟೀಸ್ ಅವರ ಅಭಿವೃದ್ಧಿನೂ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು ದೇ ಶುಡ್ ಬಿ ಇನ್ ದ ಪರ್ಪೆಚುವಲ್ ಪಾವರ್ಟಿ. ಅವ್ರ ಮೇಲೆ ಅವರು ರಾಜಕಾರಣ ಮಾಡಬೇಕು, ವೋಟ್ ಬ್ಯಾಂಕ್ ರಾಜಕಾರಣ ಮಾಡಬೇಕು. ಮತ್ತೆ ಟೈಮ್ ಅಂಡ್ ಅಗೇನ್ ಇಲ್ಲಿ ಇಬ್ಬರು ಹೋರಾಟಗಾರರು ಹೇಳ್ತಾ ಇದ್ದಾರೆ, ಇವ್ರಿಗೆ ರಾಷ್ಟ್ರ ಭಕ್ತಿನೂ ಇಲ್ಲ, ಧರ್ಮದ ಬಗ್ಗೆನೂ ಅಭಿಮಾನ ಇಲ್ಲ ಅಂತ. ಅದು ಯಾಕೆ ಹೇಳ್ತಿದಾರೋ ಗೊತ್ತಿಲ್ಲ, ಅವರು ಯಾವ ದೇಶದಲ್ಲಿ ಇದಾರೋ ಇವಾಗ ನನಗೆ ಗೊತ್ತಿಲ್ಲ. ಈಗ ದೇಶ 2014ರಿಂದ ನೀವು ಬಿಜೆಪಿ ಅವರು ಅಫ್ಘಾನಿಸ್ತಾನದಲ್ಲಿದ್ದೀರಿ, ತಾಲಿಬಾನಿಗಳು. ನಾವು ಭಾರತೀಯರು ಭಾರತದಲ್ಲಿದ್ದೀವಿ. ಇಬ್ರು ಮಾತಾಡಿದಾಗ್ಲೂ ನಾನು ಸುಮ್ಮನೆ ಕೂತಿದ್ದೆ, ನೀವು ಸುಮ್ಮನೆ ಕೂತ್ಕೊಳ್ಳಿ, ಡೀಸೆನ್ಸಿ ಮೇಂಟೈನ್ ಮಾಡಿ. ನಾನು ಇಬ್ರು ಮಾತಾಡಿದಾಗ್ಲೂ ಅದು ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ ಈ ದೇಶ ಯಾವ್ದು ಅಂತ ನಾವು ಹೇಳ್ತಾ ಇದ್ದೀವಿ, ಭಾರತ ಇದು ಅಂತ ಹೇಳ್ತಾ ಇದೀವಿ. ಎಕ್ಸ್ಕ್ಯೂಸ್ ಮೀ, ನಿಮ್ಗೆ ಚಾನ್ಸ್ ಕೊಟ್ಟಾಗ ನೀವು ನನ್ನ ಬಗ್ಗೆ ನೀವು ಕೇಳಿದ್ರಿ ಯಾವ ದೇಶದಲ್ಲಿ ಇಂಡಿಯಾ ಅಂತ ಹೇಳ್ತಾ ಇರೋದು. ಇದು ನಿಮಗೆ ತಾಲಿಬಾನ್ ತರ ಕಾಣ್ತಾ ಇರೋದು. ಅವ್ರಿಬ್ರು ಸುಮ್ಮನೆ ಕೂರಿಸಿ, ಅವ್ರಿಬ್ರು ಮಾತಾಡ್ಬೇಕಾದ್ರೆ ನಾನ್ ಮಾತಾಡಿಲ್ಲ, ಅವ್ರಿಬ್ರು ಸುಮ್ಮನೆ ಕೂರಿಸಿ, ಅವ್ರಿಗೆ ಚಾನ್ಸ್ ಕೊಟ್ಟಾಗ ಅವ್ರು ಏನ್ ಉತ್ತರ ಕೊಡ್ಬೇಕೋ ಕೊಡ್ಲಿ, ನಾನು ಕೇಳಿಸ್ಕೊತೀನಿ. ಈಗ ರಾಷ್ಟ್ರದ ಬಗ್ಗೆನೂ ಅಭಿಮಾನ ಇಲ್ಲ, ಧರ್ಮದ ಬಗ್ಗೆನೂ ಅಭಿಮಾನ, ಅದು ಉಡಾಫೆ ಮಾತು. ರಾಷ್ಟ್ರದ ಬಗ್ಗೆ ಅಭಿಮಾನ ಇಲ್ಲ ಅಂತ ಯಾವ ಥರ ಹೇಳ್ತಾರೆ? ಅವ್ರ ಪಕ್ಷ ಕೇಳ್ಕೊಳ್ಳಿ. 2014ರಿಂದ 2024ವರೆಗೆ ನಮ್ಮ BJP ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ BJP ಸರ್ಕಾರ ಅಧಿಕಾರದಲ್ಲಿದೆ. ನಮ್ಮ ದೇಶದಲ್ಲಿ ಏನಂತ ಜ್ವಲಂತ ಬದಲಾವಣೆಗಳಾದವು.
ಆಂತರಿಕ ಭದ್ರತೆಯಿಂದ ಹಿಡಿದು ರಾಜಕೀಯ ಸ್ಥಿರತೆ ಇದ್ರೆ ಆ ದೇಶದ ಆರ್ಥಿಕ ಎಕನಾಮಿಕ್ ಪ್ರಾಸ್ಪೆರಿಟಿ ಅಂತ ಹೇಳ್ತಾರೆ, ಅಂದ್ರೆ ಆರ್ಥಿಕ ಅಭಿವೃದ್ಧಿ ಅಂತ ಹೇಳ್ತಾರೆ, ದೇಶಾಭಿವೃದ್ಧಿ ಅಂತ ಹೇಳ್ತಾರೆ. ಅದು ಹೇಗಾಗುತ್ತೆ? ಈಗ ಇಡೀ ಕೊರೋನಾ ನಂತರ ಈಗ ನಮ್ಮ ಜಾಗತಿಕ ವಿದ್ಯಮಾನಗಳನ್ನ ನೋಡ್ತಾ ಇತ್ತು ಅಂತಂದ್ರೆ ರಷ್ಯಾ ಯುಕ್ರೇನ್ ವಾರ್ ಆಗಿರ್ಬೋದು, ಪಾಕಿಸ್ತಾನ್ ಇರಾನ್ ವಾರ್ ಇವಾಗ ಶುರುವಾಗಿದೆ, ಮತ್ತೆ ಇಸ್ರೇಲ್ ಹಮಾಸ್ ಯುದ್ಧಗಳು, ಈ ಎಲ್ಲಾದ್ರ ನಡುವೆ ಎಲ್ಲ ದೇಶಗಳು ಎಕನಾಮಿಕ್ ರೆಸೆಷನ್ ಇಂದ ನಲಗಿ ಹೋಗ್ತಾ ಇದೆ. ಆದರೆ ನಮ್ಮ ದೇಶ ಇವತ್ತು ಚೆನ್ನಾಗಿದೆ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಹೇಳುತ್ತೆ ಭಾರತ ದೇಶ ಜಾಗತಿಕ ಕಗ್ಗತ್ತಲಿನ ನಡುವೆ ಭಾರತ ಪ್ರಕಾಶಿಸುತ್ತಿರುವ ಒಂದು ಸ್ಪಾಟ್ ಅಂತ ಹೇಳ್ತಾರೆ. ಅದು ಯಾವ ಕಾರಣ? ಅಲ್ವಾ? ಅದು ಹೇಳಿದ್ರಲ್ಲ, ಅಲ್ಲಿ ಹನುಮ ಧ್ವಜವನ್ನ ಇಳಿಸಿದ್ರಿ, ಕೋಟ್ಯಾಂತರ ಜನ ಸನಾತನ ಧರ್ಮಿಗಳ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದ್ರಿ, ಅದರ ವಿರುದ್ಧನ ಹೋಗಿ. ಒಂದ್ ನಿಮಿಷ ಹನುಮ ಧ್ವಜ ಬಿಜೆಪಿ ಪಾರ್ಟಿಗೆ ಸೀಮಿತನ ಹಾಗಾದ್ರೆ? ಬಿಜೆಪಿ ಪಾರ್ಟಿಗಳ ಹಿಂದೂ ಭಾವನೆಗಳಿಗೆ, ನಾನು ಅದೇ ಹೇಳ್ತಾ ಇರೋದು, ಬಿಜೆಪಿ ಪಕ್ಷವಾಗಿ ಹೋಗಿಲ್ಲ. ಹಿಂದೂ ಧರ್ಮದ ಉಳಿವಿಗೋಸ್ಕರ, ಸನಾತನ ಧರ್ಮಿಗಳ ಭಾವನೆಗಳಿಗೆ ಗೌರವಿಸುವುದಕ್ಕೋಸ್ಕರ ಅಲ್ಲಿ ಯಾರೋ ಕಿಡಿಗೇಡಿಗಳು ರಾಜಕಾರಣ ಮಾಡ್ತಾ ಇದ್ದಾರೆ. ನಮ್ಮ ಒಂದು ದೇವಸ್ಥಾನದ ಮುಂದೆ ಕೇಸರಿ ಧ್ವಜವನ್ನ ಹಾರಿಸೋದಕ್ಕೆ ಯಾರು ಪರ್ಮಿಷನ್ ತಗೊಳ್ಬೇಕು ಸರ್? ಇಷ್ಟು ದಿನ ನಾವು ಒಂದು ಕೇಸರಿ ಧ್ವಜ ನಮ್ಮ ದೇವಸ್ಥಾನದ ಮುಂದೆ ಹಾಕೊಳ್ಳಕ್ಕೆ ಯಾರು ಪರ್ಮಿಷನ್ ತಗೊಳ್ತಿದ್ವಿ ಸರ್? ಈಗ ಒಂದು ಜನರನ್ನ ದಿಕ್ ತಪ್ಪಿಸ್ಬಿಡಿ, ಅದು ದೇವಸ್ಥಾನ ಅಲ್ಲ, ಅದು ಪಬ್ಲಿಕ್ ಸೆಂಟರ್ ಪ್ಲೇಸ್, ಅದು ಇಟ್ ಇಸ್ ನಾಟ್ ಎ ಟೆಂಪಲ್. 40 ಮತ್ತೆ ಬಹಳ ಮುಖ್ಯವಾಗಿ ಈಗ ಮೇಡಮ್ ಅವರೆಲ್ಲ ಹೇಳ್ತಿದ್ರಲ್ಲ, ಉಡಾಫ್ ಆಗಿ ಹೇಳ್ತಿದ್ರೆ ನಮ್ಗೆ ದೇಶಭಕ್ತಿನಿಲ್ಲ, ಇಲ್ಲ ರಾಷ್ಟ್ರಭಕ್ತಿನಿಲ್ಲ ಇಲ್ಲ ಅಂತ, ಅಥವಾ ಧರ್ಮಭಕ್ತಿನಿಲ್ಲ ಇಲ್ಲ ಅಂತ. ಐ ಆಮ್ ಗೋಯಿಂಗ್ ಟು ಟಾಕ್ ವಿತ್ ಎವಿಡೆನ್ಸ್. ಉಡಾಫೆ ಅಲ್ಲ. ಸ್ವತಂತ್ರ ಬಂದ ಮೇಲೆ ಇಮಿಡಿಯೇಟ್ 1847 ಅವರ ಆವತ್ತಿನ ಜುಲೈ 1722 ಆ ನಡುವೆ ಬಂದಂತ ಎಡಿಷನ್ RSS ನ ಆರ್ಗನೈಸರ್ ಅನ್ನುವಂತ ಮ್ಯಾಗಝಿನ್ ಇದೆಯಲ್ಲ, ಅದರಲ್ಲಿ ಅಂದ್ರೆ ಇವರಿಗೆ ದೇಶ ಮತ್ತು ದೇಶದ ಬಾವುಟ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂತ ಹೆಂಗೆ ಹೇಳ್ತಾರೆ ಅಂದ್ರೆ ಅವರ ಪತ್ರಿಕೆಯಲ್ಲಿ ಬರ್ಕೊಂಡಿರೋದು. ಅವರು ಏನ್ ಹೇಳ್ತಾರೆ ಅಂದ್ರೆ, ಮುಗಿಸ್ತೀನಿ. ಅವ್ರು ಹೇಳ್ತಾರೆ, ಇಂಡಿಯನ್ ಫ್ಲಾಗ್ ವಿಲ್ ನೆವರ್ ಬಿ ರೆಸ್ಪೆಕ್ಟೆಡ್ ಅಂಡ್ ಓನ್ಡ್ ಬೈ ದಿ ಹಿಂದೂಸ್. ಹಿಂದೂಸ್ ಅಲ್ಲ, ಅವರು ಒಪ್ಕೊಳ್ಳೋದನ್ನ ಹಿಂದೂಗಳ ಮೇಲೆ ಹಾಕ್ಬಿಡೋದು. ಇದು ಒಂದು. ಎರಡನೇದು, 1948 ಅಲ್ಲಿ ಏನು ಗಾಂಧಿಯವರ ಅಸಾಸಿನೇಷನ್ ಆಗುತ್ತೆ, ಅದರ ನಂತರ ಬಹಳ ಜನ RSS ಅವ್ರನ್ನ ಜೈಲ್ಗೆ ಹಾಕ್ತಾರೆ. ಸುಮಾರು 18 ತಿಂಗಳ ಕಾಲ ಜೈಲ್ಗೆ ಹಾಕ್ತಾರೆ. ಜೈಲ್ಗೆ ಹಾಕಿದಾಗ ಇವರು ದೇಶ ಪ್ರೇಮಿಗಳು ಒಳಗೆ ಹೋಗಿ, ಇನ್ನು ಮೇಲೆ ನಾವು ರಾಷ್ಟ್ರಧ್ವಜವನ್ನು ನಾವು ಇನ್ನು ಮೇಲೆ ಗೌರವ ಕೊಡ್ತೀವಿ, ಅದಕ್ಕೆ ಬಹಳ ಪ್ರೀತಿಯಿಂದ ಇದು ಮಾಡ್ತೀವಿ, ನಮ್ಮನ್ನ ದಯವಿಟ್ಟು ಬಿಟ್ಬಿಡಿ ಅಂತ ಕ್ಷಮೆ ಮಾಡ್ಕೊಂಡು ಆಚೆ ಬರ್ತಾರೆ. ಮತ್ತೆ 37ರಲ್ಲಿ ಇದು ಮುಸಲ್ಮಾನರ ಬಗ್ಗೆ ಇಷ್ಟು ದ್ವೇಷ ಕಾರುವಂತ ಬಿಜೆಪಿ ಅವರ ಮುಖರ್ಜಿ ಏನಿದ್ದಾರೆ, ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರು, ಮುಸ್ಲಿಂ ಲೀಗ್ ಜೊತೆಗೆ ಸೇರ್ಕೊಂಡು ಅವತ್ತು ಅಧಿಕಾರ ಮಾಡ್ತಾರೆ. ಒಂದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಚಳವಳಿಯಲ್ಲಿ ಇವರು ಯಾರ ಪರ ನಿಂತ್ಕೋಬೇಕು? ಬ್ರಿಟಿಷ್ನ ಓಡಿಸ್ಬೇಕು ಅಂತ ಹೇಳಿದಾಗ ಇವರು ತಮ್ಮ ಸಂಘ ಪರಿವಾರ ಅಂದ್ರೆ ಆವತ್ತಿನ RSS ಮತ್ತು ಅವರ ಇತರೆ ಪರಿವಾರದನ್ನ, ನೀವು ಬ್ರಿಟಿಷ್ ಆರ್ಮಿ ಸೇರ್ಕೊಳ್ಳಿ, ಕ್ವಿಟ್ ಇಂಡಿಯಾ ಜೊತೆ ಹೋಗ್ಬೇಡಿ, ಇಂಡಿಯನ್ ನ್ಯಾಷನಲ್ ಆರ್ಮಿ ಸುಭಾಷ್ ಚಂದ್ರ ಬೋಸ್. ಎಲ್ಲಿದೆ ಅಭಿಮಾನ? ದೇಶವನ್ನ ಬಿಡಬೇಕು ಅಂತ ಹೋರಾಟ ನಡೀಬೇಕಾದ್ರೆ ದೇಶದಲ್ಲಿ ನೀವು ಬ್ರಿಟಿಷ್ ಸೈನ್ಯ ಸೇರ್ಕೊಳ್ರಿ ಅಂತ ಹೇಳ್ತಾರೆ. ಸುಭಾಷ್ ಚಂದ್ರ ಬೋಸ್ ಅವರು ಇಂಡಿಯನ್ ನ್ಯಾಷನಲ್ ಆರ್ಮಿ ಕಟ್ಟಿದಾಗ ನಾರ್ತ್ ಈಸ್ಟ್ ಅಲ್ಲಿ ಹೋರಾಟ ಮಾಡಬೇಕಾದ್ರೆ ಅವ್ರ ವಿರುದ್ಧವಾಗಿ ನಿಮ್ ಸರ್ದಿ ಬರುತ್ತೆ, ನೆಕ್ಸ್ಟ್ ನಿಮ್ಗೆ ಕೇಳೋದು.